4 ಜಿಲ್ಲೆಗಳ ಜೀವನಾಡಿಯಾಗಿರುವ ತುಂಗಾಭದ್ರಾ ಜಲಾಶಯದಲ್ಲಿ ಬರೋಬ್ಬರಿ 30 ಟಿಎಂಸಿಯಷ್ಟು ಹೂಳೆ ತುಂಬಿಕೊಂಡಿದೆ. ಆ ಹೂಳನ್ನ ಎತ್ತೋದಕ್ಕೆ ಈಗ ಸಕಾಲ ಬಂದಿದೆ ಅಂತಾನೆ ಹೇಳ್ಬಹುದು. ಕೇಂದ್ರ ಹಾಗೂ ಅಂತಾರಾಜ್ಯ ನಾಯಕರುಗಳ ಸಮನ್ವಯದಿಂದ ಈಗ ಸಭೆಯನ್ನ ನಡೆಸಿದ್ದು ಹೂಳೆತ್ತೋದಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಹೂಳಿನ ಕಂಟಕದಿಂದ ಟಿಬಿ ಡ್ಯಾಂಗೆ ಸಿಗುತ್ತಾ ಮುಕ್ತಿ? 30 ಟಿಎಂಸಿ ಹೂಳು ಹೊರತೆಗೆಯಲು ಪ್ಲಾನ್. ಹೂಳೆತ್ತಲು ಬರೋಬ್ಬರಿ 4 ಹಂತದ ಸೂತ್ರ ರೆಡಿ. 4 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಕೊನೆಗೂ ಹೂಳಿನ ಕಂಟಕದಿಂದ ಮುಕ್ತಿ ಸಿಗುವ ಕಾಲ ಹತ್ತಿರ ಬಂದಂತಿದೆ. ಜಲಾಶಯದಲ್ಲಿ ತುಂಬಿರುವ ಬರೋಬ್ಬರಿ 30 ಟಿಎಂಸಿ ಹೂಳು ತೆಗೆಯಲು 4 ಹಂತದ ಸೂತ್ರಗಳ ಬಗ್ಗೆ ಚರ್ಚೆ ನಡೆದಿದೆ. ಹೌದು, ಕೊಪ್ಪಳ ತಾಲೂಕಿನ ಮುನಿರಾಬಾದ್ನ ಐಆರ್ಬಿ ಅತಿಥಿ ಗೃಹದಲ್ಲಿ ಕಳೆದ 25ರಂದು ದಶಕಗಳ ಸಮಸ್ಯೆಯೊಂದಕ್ಕೆ ಮರುಜೀವ ನೀಡುವ ಪ್ರಯತ್ನ ನಡೆದಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಲೋಕಾರ್ಪಣೆ ವೇಳೆ ದೇಶದ ಗಮನ ಸೆಳೆಯುವಂತಹ ಮಹತ್ವದ ಸಭೆಯೊಂದು ನಡೆದಿದೆ. ಅಂದಿನ ಸಭೆಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಕರ್ನಾಟಕದ ಸಿಎಂ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಹಾಗೂ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಗಂಭೀರ ಚರ್ಚೆ ನಡೆಸಿದ್ದಾರೆ. ಈ 3 ರಾಜ್ಯಗಳ ಹಿತಾಸಕ್ತಿ ಅಡಗಿರುವ ಟಿಬಿ ಡ್ಯಾಂ ಹೂಳಿನ ಸಮಸ್ಯೆಗೆ ಮುಕ್ತಿ ನೀಡಲು 4 ಪ್ರಮುಖ ಹಂತಗಳಲ್ಲಿ ಚರ್ಚೆ ನಡೆಸಲಾಗಿದೆ ಅನ್ನೋದನ್ನ ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಖಚಿತಪಡಿಸಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಡ್ಯಾಮ್ನಲ್ಲಿ ಹೂಳು ತೆಗೆದ್ರೆ ಇನ್ನು 30 ಟಿಎಂಸಿ ಸ್ಟೋರ್ ಮಾಡಬೇಕನ್ನೋದು ಒಂದು, 30 ಟಿಎಂಸಿ ನೀರು ತುಂಬಿದ್ದೆ ಆದರೆ ನಮ್ಮ ರೈತರಿಗೆ 2ನೇ ಪೀಕ್ ಬರ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಅದನ್ನು 3 ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಕೂಡಿ ನಮ್ಮ ಬರ್ತಕ್ಕಂಥ ಪಾಲನ್ನು 30 ಟಿಎಂಸಿ ನೀರನ್ನು ಸ್ಟೋರ್ ಮಾಡಲಿಕ್ಕೆ ಯಾವ್ದಾದ್ರು ಒಂದು ವ್ಯವಸ್ಥೆ ಮಾಡ್ತಾರೆ ವಿಶ್ವಾಸ ಕೂಡ ರೈತರಲ್ಲಿದೆ. ನವಲಿ ಬಳಿ ಮತ್ತೊಂದು ಡ್ಯಾಂಗೆ ಗಂಭೀರ ಚರ್ಚೆ. ಈ 4 ಹಂತದ ಸೂತ್ರಗಳ ಬಗ್ಗೆ ಚರ್ಚೆ ಆಗಿರೋದು 4 ಜಿಲ್ಲೆಗಳ ರೈತರಲ್ಲಿ ದೊಡ್ಡ ಆಶಾಕಿರಣ ಮೂಡಿಸಿದೆ. ಆದ್ರೆ ಈ 4 ಸೂತ್ರಗಳಲ್ಲಿ ಯಾವುದು ಪ್ರಾಯೋಗಿಕವಾಗಿ ಮತ್ತು ತಾಂತ್ರಿಕವಾಗಿ ಸಾಧ್ಯ ಅನ್ನೋದನ್ನ ತಾಂತ್ರಿಕ ತಜ್ಞರು ನಿರ್ಧಾರ ಮಾಡಬೇಕಿದೆ. 3 ರಾಜ್ಯಗಳ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರ ಒಂದೇ ವೇದಿಕೆಯಲ್ಲಿ ಕುಳಿತು ರೈತರ ಪರವಾಗಿ ಈ ರೀತಿ ಯೋಚಿಸಿರುವುದು ಇತಿಹಾಸದಲ್ಲೇ ಇದೇ ಮೊದಲು. ಜಲಾಶಯದ ಹೂಳಿನ ವಿಚಾರವಾಗಿ 4 ಹಂತದಲ್ಲಿ ಚರ್ಚೆಯಾಗಿದೆ. 30 ಟಿಎಂಸಿ ಹೂಳು ತೆಗೆಯೋದು ಸೇರಿದಂತೆ ನವಲಿ ಯೋಜನೆ, ಆಲಮಟ್ಟಿ ಗ್ರಾವಿಟಿ ಫ್ಲೋ ಬಗ್ಗೆ ಮಾತನಾಡಿದ್ದಾರೆ. ಇದು ತಾಂತ್ರಿಕವಾಗಿ ಹೇಗೆ ಸಾಧ್ಯ ಅನ್ನೋದನ್ನ ತಜ್ಞರು ಹೇಳಬೇಕಿದೆ. ಇವತ್ತೇನು 35 ಟಿಎಂಸಿ ನೀರು ಹೂಳು ತೆಗೆದ್ರೆ ಅದು ಒಂದು ಭಾಳ ಸ್ವಾಗತ. ಯಾಕಂದರೆ ಇವತ್ತು 2 ಬೆಳೆಗೆ ನೀರು ಅನುಕೂಲ ಆಗ್ತೈತಿ ಈ ಕರ್ನಾಟಕದ ಜನಕ್ಕೆ. ಈ ಒಂದು ತೆಗಿಯೋಕೆ ಭಾಳ ದುಡ್ಡು ಇದಾಗುತ್ತೆ ಅಂದರೆ ಸಮಾಂತರ ಜಲಾಶಯ ಮಾಡಬೇಕು. ನವಲಿ ಸಮಾಂತರ ಜಲಾಶಯ ಮಾಡ್ಯಾರ. ಆ ನೀರು ಸ್ಟಾಕ್ ಆಗಿ ಇಲ್ಲಿ ನಮ್ಮ ರಾಜ್ಯದ ರೈತರಿಗೆ ತುಂಬ ಅನುಕೂಲ ಆಗ್ತೈತೆ ಅಂತ ನಾವು ದಶಕಗಳಿಂದ ಕೇವಲ ಭರವಸೆಯಾಗಿಯೇ ಉಳಿದಿದ್ದ ತುಂಗಭದ್ರಾ ಹೂಳಿನ ಸಮಸ್ಯೆಗೆ ಈಗ ರಾಜಕೀಯ ಇಚ್ಛಾಶಕ್ತಿ ಸಿಕ್ಕಂತಾಗಿದೆ. ತಜ್ಞರ ವರದಿ ಬಂದ ಬಳಿಕ ಯಾವ ಯೋಜನೆ ಕೈಗೆತ್ತಿಕೊಳ್ಳಲಾಗುತ್ತದೆ ಎಂಬುದು ಕುತೂಹಲ ಮೂಡಿಸಿದೆ. ಹೂಳು ತೆಗೆಯೋದು ಅಷ್ಟು ಸುಲಭವಲ್ಲ. 30 ಟಿಎಂಸಿಯಷ್ಟು ಹೂಳು ತೆಗೆದು ಅದನ್ನ ಹಾಕೋದು ಎಲ್ಲಿ ಅನ್ನೋದೇ ಪ್ರಶ್ನೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.